ಮಸ್ಕಿ ಅಭಿನಂದನ್ ಸ್ಫೂರ್ತಿಧಾಮಕ್ಕೆ ಅಮೂಲ್ಯ ಸಹಕಾರ ನೀಡಿದ ಹಟ್ಟಿ ಚಿನ್ನದ ಗಣಿಯ ಅಧಿಕಾರಿ ಬಳಗ. ಮಸ್ಕಿ ಅಭಿನಂದನ್ ಸ್ಫೂರ್ತಿಧಾಮವು ಮಾಡುತ್ತಿರುವ ನಿಸ್ವಾರ್ಥ ಸೇವೆಯನ್ನ ಗಮನಿಸಿ ಹಟ್ಟಿ ಚಿನ್ನದ ಗಣಿಯ ಅಧಿಕಾರಿಗಳ ಬಳಗವು ಮಾನ್ಯ ಡಿಜಿಎಂ ವಿಜಯಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಸ್ಕಿಯ ಅಭಿನಂದನ್ ಸ್ಫೂರ್ತಿಧಾಮಕ್ಕೆ ಭೇಟಿ ನೀಡಿ ಮಕ್ಕಳ ಕುಶಲೋಪರಿ ವಿಚಾರಿಸಿದ ನಂತರ ಎಲ್ಲಾ ಅಧಿಕಾರಿಗಳು ತಮ್ಮ ನಿಸ್ವಾರ್ಥ ಸೇವಾ ಮನೋಭಾವದಿಂದ 1 ಗುಂಟೆ ಭೂಮಿಯನ್ನು ಖರೀದಿಸಲು 1,22,500 ರು ಮೊತ್ತದ ದೇಣಿಗೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿಯ ಡಿಜಿಎಂ ವಿಜಯಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಅಭಿನಂದನ್ ಸ್ಫೂರ್ತಿಧಾಮವು ಕೇವಲ ಮಸ್ಕಿ ಮಾತ್ರವಲ್ಲದೆ ರಾಯಚೂರು ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮ ಹೆಸರನ್ನು ಪಡೆದುಕೊಂಡು ಸೇವೆಯಲ್ಲಿ ತೊಡಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇಲ್ಲಿನ ಮಕ್ಕಳಿಗೆ ಶಿಕ್ಷಣ, ಕ್ರೀಡೆ ಹಾಗೂ ಇನ್ನಿತರ ವಿಷಯಗಳಲ್ಲಿ ಕೌಶಲ್ಯಗಳನ್ನು ನೀಡುತ್ತಿರುವುದು ಬಹಳ ಉತ್ತಮ ಬೆಳವಣಿಗೆಯಾಗಿದೆ. ಇವರ ಈ ನಿಸ್ವಾರ್ಥ ಸೇವೆಗೆ ನಮ್ಮದು ಒಂದು ಅಳಿಲು ಸೇವೆ ಆಗಿದೆ. ನಮ್ಮ ಹಾಗೆ ಹಲವಾರು ಜನರು ಕೈಜೋಡಿಸಿ ಅಭಿನಂದನ್ ಸ್ಫೂರ್ತಿಧಾಮದ ಮಕ್ಕಳಿಗೆ ಒಂದು ಶಾಶ್ವತ ನೆಲೆಯನ್ನ ಕಲ್ಪಿಸಲು ಎಲ್ಲಾ ರೀತಿಯ ಸಹಕಾರವನ್ನು ಒದಗಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಒಂದು ಸೇವಾ ಕಾರ್ಯದ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು, ಅಭಿನಂದನ್ ಸ್ಫೂರ್ತಿಧಾಮದ ಮಕ್ಕಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಎನ್ಕೆಎಸ್ ಟಿವಿ 4, ಮಸ್ಕಿ. ನಮ್ಮ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಭಿನಂದನಾ ಸ್ಫೂರ್ತಿಧಾಮಕ್ಕೆ ಹಟ್ಟಿ ಚಿನ್ನದ ಅಧಿಕಾರಿ ಬಳಗದವರು ಅಭಿನಂದನಾ ಸ್ಫೂರ್ತಿಧಾಮಕ್ಕೆ ಆಗಮಿಸಿ ಒಂದು ಹೃದಯ ವಿಷಯದಂತಹ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಅಭಿನಂದನಾ ಸ್ಫೂರ್ತಿಧಾಮದ ಮಕ್ಕಳಿಗೋಸ್ಕರ ಭೂಮಿಯನ್ನ ಖರೀದಿ ಮಾಡಲಾಗುವುದು ಅಂತೇಳಿ ಒಂದು ಇಮೇಜ್ ಮತ್ತು ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದನ್ನ ಗಮನಿಸಿದಂತಹ ಹಟ್ಟಿ ಚಿನ್ನದ ಗಣಿಯ ಅಧಿಕಾರಿ ಬಳಗದವರು ಅಭಿನಂದನಾ ಸ್ಫೂರ್ತಿಧಾಮದ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ 1,22,500 ರೂಪಾಯಿಗಳ ಒಂದು ಹಣವನ್ನ ನೀಡುವುದರ ಮೂಲಕ ಈ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿಯನ್ನ ಬರೆಯುವುದರ ಮೂಲಕ ನಮ್ಮ ಒಂದು ರಾಯಚೂರು ಜಿಲ್ಲೆ ತುಂಬಾನೇ ಹಿಂದುಳಿದ ಪ್ರದೇಶದಲ್ಲಿ ಶೈಕ್ಷಣಿಕ ಮುನ್ನಡೆಯನ್ನ ಆಗಬೇಕೆಂಬ ದೃಷ್ಟಿಯಿಂದ ದಿಟ್ಟ ಹೆಜ್ಜೆಯನ್ನ ಅಧಿಕಾರಿ ಬಳಗದವರು ಇಟ್ಟಿರುತ್ತಾರೆ. ನಿಮಗೂ ಹಾಗೂ ನಿಮ್ಮ ಕುಟುಂಬ ವರ್ಗಕ್ಕೆ ಮಸ್ಕಿಯ ಜಗನ್ಮಾತೆ ಶ್ರೀ ಭ್ರಮರಾಮ ಮಲ್ಲಿಕಾರ್ಜುನ ದೇವಿಯ ಆಶೀರ್ವಾದ, ಆರಾಧ್ಯ ದೈವ ಗುರುರಾಯರ ಆಶೀರ್ವಾದ ಸದಾಕಾಲ ಹರಿಸುತ್ತಾ ನಿಮ್ಮ ಪ್ರೀತಿಯ ಸಹಕಾರಕ್ಕೆ ಅನಂತ ಕೋಟಿ ನಮಗೆ ಅರ್ಪಿಸುತ್ತೇನೆ. ನಮ್ಮ ಸ್ಫೂರ್ತಿಧಾಮದ ಮಕ್ಕಳು ಚಪ್ಪಾಳೆ ತಟ್ಟುವ ಕೃತಜ್ಞತೆ ಅರ್ಪಿಸಬೇಕು.